ಯುದ್ಧ ಅನ್ನೋದು ಇವಾಗ ಹೆಂಗೆ ಆಗಾಕತ್ತೈತೆ ಅಂತಂದ್ರೆ ದಿನಚರಿ ಆದಂಗೆ ಆಗತೈತಿ. ಯಾಕಪ್ಪ ಅಂತಂದ್ರೆ ಇವಾಗ ಅಮೇರಿಕದ ಒಬ್ಬ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನು ಹೇಳನಪ್ಪ ಅಂತಂದ್ರೆ ಇವಾಗ ನಾವು ಯುದ್ಧನ ಅಂತ್ಯ ಮಾಡೋಣ, ಸೊ ನಾವು ಇವಾಗ ಶಾಂತಿ ಒಪ್ಪಂದ ಮಾಡ್ಕೊಳ್ಳೋಣ ಅಂಥೇಳಿ ಇರಾನ್ ಮತ್ತು ಇಸ್ರೇಲಿಗೆ ಹೇಳೈತಿ. ಅದು ಯಾವ ಥರ ಹೇಳೈತಿ, ಒಂದು ನೈಜತೆಯಿಂದ ಒಂದು ಸಮಾಧಾನದಿಂದ ಅಲ್ಲ, ಅದು ವಾರ್ನಿಂಗ್ ಕೊಟ್ಟೈತಿ. ಫಸ್ಟ್ ಆಫ್ ಆಲ್ ಯುದ್ಧ ಚಾಲೂ ಮಾಡಿದ್ದೀವರು. ಈ ಒಂದು ಎಪ್ಸ್ಟೀನ್ ಫೈಲ್ಸ್ ಯಾವಾಗ ಬಂತಲ್ಲ ಅವಾಗಿಂದ ಈ ಒಂದು ಕೋಲ್ಡ್ ವಾರ್ ನಡೆಯಕತ್ತೈತಿ, ಇನ್ನೂ ಮಟ್ಟ ನಡೆಯಕತ್ತೈತಿ. ಅದು ಯಾವುದೇ ರೀತಿ ಸ್ಟಾಪ್ ಆಗಿಲ್ಲ. ಆದರೆ ಇಲ್ಲಿ ಏನಾಗಕತ್ತೈತೆ ಅಂದ್ರೆ ಇರಾನ್ಗೂ ಇಸ್ರೇಲ್ಗೂ ವಾರ್ ಮಾಡಿದ್ದಾರೆ. ಏನಂತ ವಾರ್ ಮಾಡಿದ್ದಾರೆ ಇವರು, ಒಂದು ಡೊನಾಲ್ಡ್ ಟ್ರಂಪ್ ಈ ಒಂದು ಯುದ್ಧನ ನಿಲ್ಲಿಸೋಣ, ಸೊ ಒಂದು ಒಪ್ಪಂದಕ್ಕೆ ಬರೋಣ, ಆ ಒಪ್ಪಂದದ ಕಂಡೀಷನ್ಸ್ ನೀವು ಅಗ್ರಿ ಮಾಡ್ಬೇಕು, ನಿಮ್ಮ ಮಾತು ನಮಗೆ ಸಮ್ಮತ ಇರಬೇಕು, ಅಂದ್ರೆ ಮಾತ್ರ ನಾನು ಈ ಯುದ್ಧನ ಅಂತ್ಯಗೊಳಿಸ್ತೀನಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಸೊ ಆ ಒಂದು ಯುದ್ಧದ ಒಪ್ಪಂದ ಏನು, ಯುದ್ಧ ಅಂತ್ಯ ಮಾಡೋಕ್ಕೆ ಏನು ಮಾಡಬೇಕು, ಇಸ್ರೇಲ್ ಅವ್ರು ಏನು ಮಾಡಿದ್ರು, ಅದಕ್ಕೆ ಇರಾನ್ ಅವ್ರು ಏನು ಮಾಡಿದ್ರು, ಸೊ ಸಂಪೂರ್ಣವಾಗಿ ವಿವರವನ್ನು ನಾನು ಈ ಒಂದು ವಿಡಿಯೋದೊಳಗೆ ಹೇಳ್ತೇನೆ. ಸೊ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರು ಮೊದಲಿಂದ ನೋಡ್ತಾ ಇದ್ದೀರಿ, ಸೊ ಅವರಿಗೆ ಧನ್ಯವಾದಗಳು. ಸೊ ಇವಾಗ ಆರಂಭ ಮಾಡೋಣ. ನಿಮಗೆ ನಾನು ಹೇಳಿದೆ, ಡೊನಾಲ್ಡ್ ಟ್ರಂಪ್ ಇವಾಗ ವಾರ್ನ್ ಮಾಡಿದ್ದಾನೆ. ಆ್ಯಕ್ಚುಲಿ ಎಚ್ಚರಿಕೆ ಗಂಟೆಯನ್ನು ಬಾರಿಸಿದ್ದಾನೆ. ಯಾರಿಗೆ, ಇರಾನ್ ಮತ್ತು ಇಸ್ರೇಲ್ಗೆ. ಸೊ ಎರಡೂ ದೇಶಗಳಿಗೆ ಹೇಳಿ ಅದಾದಮೇಲೆ ಫಸ್ಟಿಗೆ ಅವ ಹೇಳೋ ಒಂದು ಎಚ್ಚರಿಕೆ ಏನಂದರೆ, ನೀವು ಇನ್ಮೇಲೆ ಯಾವುದೇ ರೀತಿ ಅಶಿಸ್ತಿನಿಂದ ನಡ್ಕೊಳ್ಳೋದಾಗಿರ್ಬೋದು, ನಮ್ಮ ಜೊತೆ ಮಾತಾಡೋ ತರೀಕಾ ಇರಬಹುದು, ಅದು ಸರಿಯಾಗಿರ್ಬೇಕು ಒಂದು. ಮತ್ತು ಇನ್ನೊಂದು, ನೀವು ಹಾಕೋ ಕಂಡೀಷನ್ಸು ನಮಗೆ ಒಪ್ಪಿಗೆ ಇರಬೇಕು. ಸಪೋಸ್ ಅದು ಒಪ್ಪಿಗೆ ಇಲ್ಲಪ್ಪ ಅಂತಂದ್ರೆ ನಾನು ನಿಮ್ಮ ದೇಶದ ಮೇಲೆ ನನ್ನ ದೇಶದ ಸಿಪಾಯಿಗಳಿಂದ ನಾನು ಬಾಂಬ್ ದಾಳಿಗಳನ್ನು ಮಾಡಿಸೋದು ಶತಸಿದ್ಧ ಅಂತ ಹೇಳಿಬಿಟ್ಟು ಡೊನಾಲ್ಡ್ ಟ್ರಂಪ್ ಮುಖಾಮುಖಿಯಾಗಿ ಫ್ರಾನ್ಸ್ ಒಳಗೆ ಎಲ್ಲರ ಸಮ್ಮುಖದೊಳಗೆ ಮಾತಾಡೋಣ. ಸೊ ಇಷ್ಟೆಲ್ಲ ವಿವಾದಗಳಾದ ಮೇಲೆ ಆ್ಯಕ್ಚುಲಿ ಈ ಇರಾನ್ ಮತ್ತು ಇಸ್ರೇಲ್ ನಡುವೆ ಇದು ಆಗ್ತಾ ಇರೋ ಒಪ್ಪಂದ ಒಂದನೇ ಸಾರಿ ಆದಾಗ ಹಲವು ಇನ್ನಿತರ ಗಲಭೆಗಳಿಂದ ಆಗಿರ್ಬೋದು, ಅಥವಾ ಮನಸ್ತಾಪಗಳಿಂದ ಆಗಿರ್ಬೋದು, ಅಶಿಸ್ತಿನಿಂದ ಆಗಿರ್ಬೋದು, ಮಾತನ್ನು ಕೇಳದೇ ಇರೋ ಪ್ರಸಂಗದೊಳಗೆ ಅದು ಆಗಲಿಲ್ಲ. ಸೊ ಇದು ಫೈನಲ್ ಅಂತಲೇ ಹೇಳ್ಬೋದು. ಈ ಒಂದು ಒಪ್ಪಂದದಲ್ಲಿ ಇರಾನ್ ಇಸ್ರೇಲ್ ಏನಾದರೂ ಒಪ್ಪದೇ ಇದ್ದರೆ, ಅಶಿಸ್ತಿನಿಂದ ನಡ್ಕೊಳ್ಳದೇ ಇದ್ದರೆ, ಅವರ ಒಂದು ಒಪ್ಪಂದ ಏನು, ಇವರ ಒಂದು ಒಪ್ಪಂದ ಏನು, ಈ ನಿಲ್ಸಕ್ಕೆ ಕಾರಣ ಏನು, ರೀಸನ್ಸ್ ಏನು ಸರಿಯಾಗಿ ಕೊಡದೇ ಇದ್ದರೆ ಆ ಒಂದು ದೇಶಕ್ಕಾಗಿರೋ ಹಾನಿ ಇವ್ರ ಕಡೆ ತುಂಬಬೇಕು, ಇವ್ರ ಕಡೆ ತುಂಬಬೇಕು. ಸೊ ಈ ಒಂದು ಹಾನಿಗಳ ವೆಚ್ಚ ಏನು ಅಂತ ಹೇಳಿ ಕರೆಕ್ಟಾಗಿ ಇವ್ರಿಗೂ ಸಮ್ಮತ ಬಂದರೆ ಮಾತ್ರ ಈ ಯುದ್ಧ ಏನೈತಿ ನಿಲ್ಲೋ ಅವಕಾಶ ಭಾಳ ಐತಿ. ಸಪೋಸ್ ಇಲ್ಲಪ್ಪ ಅಂತಂದ್ರೆ ಯುದ್ಧ ಇನ್ನೂ ಕೂಡ ಕಂಟಿನ್ಯೂ ಆಗ್ತೈತೆ. ಸೊ ಇಲ್ಲಿ ಏನಾಗತ್ತೈತಪ್ಪ ಅಂತಂದ್ರೆ, ಈ ಒಂದು ಶಾಂತಿ ಒಪ್ಪಂದಕ್ಕೆ ಇರಾನ್ ಇಸ್ರೇಲ್ಗೆ ಡೊನಾಲ್ಡ್ ಟ್ರಂಪ್ ಆದೇಶ ಮಾಡಿದಾಗ ಇಸ್ರೇಲ್ದ ಒಬ್ಬ ಪ್ರಧಾನಿ ಏನು ಹೇಳ್ತಾನಪ್ಪ ಅಂತಂದ್ರೆ, ಆ ಒಂದು ಮಾತನ್ನು ಕೇಳಿಯೂ ಕೇಳಿಸದಂತೆ ಇರಾನ್ ಮೇಲೆ ಅವನು ಬಾಂಬ್ ದಾಳಿ ಮಾಡ್ತಾನೆ. ಇಸ್ರೇಲ್ ಒಪ್ಪಂದ ಆಗಿ ಶಾಂತಿ ಒಪ್ಪಂದ ಮಾಡಬೇಕು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ವಾದ ಮಾಡಿದ ಮೇಲೆ ಸಮ್ಮತಕ್ಕೆ ಬಂದ ಮೇಲೆ ಈ ಒಬ್ಬ ವ್ಯಕ್ತಿ, ಅವನು ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅಂಥೇಳಿ ಅವನ ಹೆಸರು, ಪ್ರಧಾನಮಂತ್ರಿ ಇಸ್ರೇಲ್. ಸೊ ಅವನು ಆ ಒಂದು ದಾಳಿನ ಅವನು ಮಾಡ್ತಾನೆ. ಅದಾದಮೇಲೆ ಇರಾನ್ ಅವರು ಕೂಡ ಸುಮ್ಮನೆ ಕೂರಂಗಿಲ್ಲ. ಅಲ್ಲಿಯೂ ಕೂಡ 3 ರಾಕೆಟ್ಗಳನ್ನು ಇಸ್ರೇಲ್ ಮೇಲೆ ಇರಾನ್ ಅವರು ಬಿಡ್ತಾರೆ. ಸೊ ಫಸ್ಟ್ ಈ ಕಡೆ ಚಾಲು ಮಾಡಿದ್ದು ಇಸ್ರೇಲ್ ಅವರು. ಸೊ ಇಸ್ರೇಲ್ ಅವರು ಯುದ್ಧನ ಆರಂಭ ಮಾಡಿದಾಗ ಯುದ್ಧದ ಒಂದು ಕೊಳನ ಹೇಳಿದಾಗ ಈ ಒಂದು ಇರಾನ್ ಅವರು ಕೂಡ ಯುದ್ಧ ಮಾಡೋ ಪ್ರಸಂಗ ಬಂತು. ಸೊ ಯುದ್ಧ ಮಾಡೋ ಪ್ರಸಂಗ ಬಂದಾಗ ಆಬ್ವಿಯಸ್ಲಿ ಯಾರಾದರೂ ಕೂಡ ಆ ಕಾಡಕ್ಕೆ ಹೇಳಿ. ಸೊ ಇದು ಈ ಬುಧವಾರ, ಇವಾಗ ಹೋಯ್ತಲ್ಲ, ಇವತ್ತು ಬುಧವಾರ ಆಗಿರೋ ಒಂದು ಸನ್ನಿವೇಶ. ಸೊ ಇಸ್ರೇಲ್ ಒಳಗೆ ಈ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಿ ಒಪ್ಪಂದಕ್ಕೆ ಬರೋಕ್ಕಿಂತ ಮುಂಚೆ, ಅಂದರೆ ಇವನಿಗೆ ತನ್ನ ದೇಶವನ್ನು ರಕ್ಷಣೆ ಮಾಡೋಕ್ಕಿಂತ ಮುಂಚೆ ಅವನಿಗೆ ತನ್ನ ಹಠ, ತನ್ನ ಕೋಪ, ತನ್ನ ಆಕ್ರೋಶನೇ ಹೆಚ್ಚಾಗೈತಿ ಅಂತ ಹೇಳಿ ಈ ನಿಟ್ಟಿನೊಳಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತೈತಿ. ಯಾಕಪ್ಪ ಅಂತಂದ್ರೆ ಇಸ್ರೇಲ್ ಪ್ರಧಾನಮಂತ್ರಿ ನೇತನ್ಯಾಹು ಹೋಗ್ಬಿಟ್ಟು ಇರಾನ್ ಮೇಲೆ ಬಾಂಬ್ ದಾಳಿ ಮಾಡಿದಾಗ ಅಲ್ಲಿರುವಂಥ ಸಾಮಾನ್ಯ ಜನರಿಗೆ ಎಷ್ಟೋ ಜನ 3 ಜನ ಮೃತಪಟ್ಟಿದ್ದಾರೆ ಇರಾನಲ್ಲಿ. ಸೊ ಈ ರೀತಿ ಆದಾಗ ಅದು ಯುದ್ಧ ಮುಗಿಯುವಂಥ ಸಂದರ್ಭದಲ್ಲಿ ಬೇಕಂತನ ಮಾಡ್ದಂಗೆ ಐತಿ ಈ ಒಬ್ಬ ಪ್ರಧಾನಮಂತ್ರಿ ಇಸ್ರೇಲದ್ದು. ಸೊ ಇಷ್ಟೆಲ್ಲ ಆದಮೇಲೆ ಫಸ್ಟು ಅಮೇರಿಕದವರು ಇರಾನ್ಗೆ ಕೆಲವು ನಿಬಂಧನೆಗಳನ್ನು ಹಾಕಿದ್ರೆ, ಏನಪ್ಪ ಅಂತಂದ್ರೆ, ನಾವು ಹೇಳ್ದಂಗೆ ನೀವು ಕೇಳಿದ್ರೆ ನಿಮ್ಮ ಒಂದು ದೇಶದಲ್ಲಿ ತಯಾರಾಗ್ತಿರೋ ತೈಲನ ನಾನು ಬೇರೆ ದೇಶಕ್ಕೆ ರಫ್ತು ಮಾಡೋಕ್ಕೆ ಅಲೌ ಮಾಡ್ತೀನಿ ಅಂಥೇಳಿ. ಸೊ ಇರಾನ್ ಅವರು ಕೂಡ ಒಪ್ಪಿಗೆ ಹಾಕಿದ್ರು.
ಆದರೆ ಇಸ್ರೇಲ್ ಯಾವುದಕ್ಕೂ ಕೂಡ ಅಕ್ಸೆಪ್ಟೆನ್ಸಿ ಇರಲಿಲ್ಲ ಅವ್ರಿಗೆ. ಸೊ ಇರದೇ ಇರೋ ಕಾರಣ ಇಲ್ಲಿ ಫಸ್ಟ್ ಆಫ್ ಆಲ್ ಇರಾನದ ಬಿಫೋರ್ ಯಾವುದು ಅಕ್ಸೆಪ್ಟೆನ್ಸಿ ಕೊಡ್ತಾರಲ್ಲ ಡೊನಾಲ್ಡ್ ಟ್ರಂಪ್ ಅವಾಗ ಅಂದರೆ 2-3 ತಿಂಗಳಿಗಿಂತ ಮುಂಚೆ ಒಳ್ಳೆ ರಫ್ತು ಆಗ್ತಾ ಇತ್ತು. ಅದು ಹೆಂಗಪ್ಪ ಅಂತಂದರೆ 38 ಲಕ್ಷ ಬ್ಯಾರೆಲ್ ತೈಲ ರಫ್ತಾಗೈತಿ ನಿಜವಾಗ್ಲೂ. ಯಾಕಂತಂದ್ರೆ ಅಷ್ಟು ಸ್ಟೋರ್ ಆಗಿ ಮತ್ತು ಹೊಳ್ಳಪಾಸ್ ಅಲ್ಲೂ ನಷ್ಟ ಆಗೈತಿ. ಸೊ ಅಷ್ಟೆಲ್ಲ ನಷ್ಟಗಳ ಮಧ್ಯೆ ಈ ಒಂದು ಸರಕು ಸರಬರಾಜು ಆಗೈತಿ, ರಫ್ತಾಗೈತಿ. ಇದು ನಿಜವಾಗ್ಲೂ ಗ್ರೇಟ್ ನ್ಯೂಸ್. ಇಂತಹ ಒಂದು ಸಂದರ್ಭದೊಳಗೆ ಈ ಇಸ್ರೇಲ್ ಪ್ರಧಾನಮಂತ್ರಿ ಬೇಕಂತಲೇ ಕಾಲು ಕರ್ಕೊಂಡು ಜಗಳಕ್ಕೆ ಬಂದಂಗೆ ಆಯ್ತು. ಯಾಕಂತಂದ್ರೆ ಶಾಂತಿ ಒಪ್ಪಂದ ಆಗೋಕ್ಕಿಂತ ಮುಂಚೆ ಇಷ್ಟೆಲ್ಲ ಮಾಡಕತ್ತಾರಂತಂದ್ರೆ ಆ ದೇಶದ ಪ್ರಧಾನಮಂತ್ರಿಗೆ ಮುಖ್ಯವಾಗಿ ಬೇಕಾಗೋದು ಮುಗಿಯೋದಲ್ಲ, ಅವನು ಇನ್ನೂ ಕಂಟಿನ್ಯೂ ಮಾಡ್ಬೇಕಂತ ಅದಾನ ಅಂಥೇಳಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ. ಸೊ ಇದರಿಂದ ಎಷ್ಟೋ ಜನ ಹಾನಿ ಆಗೈತಿ. ಇವಾಗ ಈ ಒಂದು ದಾಳಿಯಿಂದ 3 ಜನ ಸಾವನ್ನಪ್ಪಿದ್ದಾರೆ. ಸೊ ದೇಶದ ಪ್ರಧಾನಮಂತ್ರಿ ಜನಗಳ ಒಂದು ಕಷ್ಟ ಸುಖನ ನೋಡಬೇಕಾಗುವ ಒಂದು ಸ್ಥಿತಿಯೊಳಗಿರಬೇಕಾದ ವ್ಯಕ್ತಿ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ, ತನ್ನ ಒಂದು ಹಠಕ್ಕೋಸ್ಕರ ಜನರನ್ನು ಬಲಿ ತೆಗೆದುಕೊಳ್ಳಾಕ ಯಾವುದೇ ರೀತಿ ಹಿಂಜರಂಗಿಲ್ಲ ಅಂತಂದ್ರೆ ನಿಜವಾಗ್ಲೂ ಇವರು ಅನ್ಫಿಟ್ ಫಾರ್ ದ ಪ್ರಧಾನಮಂತ್ರಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಯಾಕಂತಂದ್ರೆ ಇಷ್ಟೆಲ್ಲ ಹಾನಿಗಳಾಗತೈತಿ, ಇಷ್ಟೆಲ್ಲ ತೊಂದರೆ ಆಗತೈತಿ, ಈಗ ಇಷ್ಟೆಲ್ಲ ಆಯಿತು. ಸೊ ಇದಾದ್ಮೇಲೆ ಇವಾಗಲೂ ಕೂಡ ತೈಲ ಮತ್ತು ಎಕ್ಸ್ಟ್ರಾ ಆಗ್ತೈತಿ ಅಮೌಂಟ್. ಇವಾಗ ಸಿಲಿಂಡರ್ ಇಲ್ಲ ಅಂಥೇಳಿ ಎಷ್ಟೊಂದೆಲ್ಲ ನಾವು ಪ್ರಾಬ್ಲಮ್ಸನ್ನು ಎದುರಿಸಿದ್ದೀವಿ. ಮತ್ತು ಅಂಥದ್ರಲ್ಲಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಅಂದರೆ ಇಟ್ಸ್ ಟು ಬ್ಯಾಡ್ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಆಯ್ತು. ಇಷ್ಟೆಲ್ಲ ಆದಮೇಲೆ ಆ ಒಂದು ಇರಾನ್ ಮೇಲೆ ಆಗಿರುವಂತಹ ದಾಳಿ, ಆ ಒಂದು ಊರಿನ ಹೆಸರು ಏನಪ್ಪ ಅಂತಂದ್ರೆ ಲೆಬ್ನಾನ್ ಅಂತ ಹೇಳಿ ಆ ಒಂದು ಊರು. ಆ ಇರಾನ್ನಲ್ಲಿರೋ ಊರಿನ ಮೇಲೆ ದಾಳಿ ಮಾಡ್ತಾರೆ. ಅದರಲ್ಲಿ ಎಷ್ಟೋ ಮನೆಗಳ ನಾಶ ಆಗ್ತವೆ, ಇಷ್ಟು ಜನರಿಗೆ ಗಾಯ ಆಗ್ತವೆ ಅಲ್ಲಿ. ಸೊ ಅವ್ರು ಏನು ಹೇಳತ್ತಾರಪ್ಪ ಅಂತಂದ್ರೆ ನಮಗಂತೂ ಇಸ್ರೇಲ್ ಮಂದಿ ಮೇಲೆ ನಂಬಿಕೆನೇ ಇಲ್ಲ, ಆ ದೇಶದ ಮೇಲೆ ನಂಬಿಕೆನೇ ಇಲ್ಲ. ಯಾವಾಗ ಅವ್ರು ನಮ್ಮ ಜೀವ ತಗೋತಾ ಅಂಥೇಳಿ ನಮಗ ಗೊತ್ತಿಲ್ಲ, ನಮ್ಮ ಜೀವನ ನಾವು ಕೈಯಾಗಿ ಹಿಡ್ಕೊಂಡು ಜೀವನ ಮಾಡಾಕತ್ತೇವೆ ಅಂಥೇಳಿ ಅಲ್ಲಿ ಆ ಒಂದು ಜನಸಮ್ಮುಖನೇ ಕೂಡ ಹೇಳೈತಿ. ಸೊ ಇಷ್ಟು ಭಯಭೀತರಾಗಿ ಹೆದರ್ಕೊಂಡು ಜೀವನ ಮಾಡುವಂಗೈತಿ. ಇವಾಗ ನೋಡ್ರಿ, ಒಬ್ಬ ದೇಶದ ಪ್ರಧಾನಮಂತ್ರಿ ಏನು ಕೆಲಸ ಐತೈತಪ್ಪ, ನಾಗರಿಕರಿಗೆ ಏನು ಸೌಲಭ್ಯ ದೊರೆತೈತೋ ಇಲ್ಲೋ, ಸರ್ಕಾರದಿಂದ ಏನು ಸವಲತ್ತುಗಳು ಬರಾಕತ್ತದ ಇಲ್ಲೋ, ಏನು ಪ್ರಾಬ್ಲಮ್ ಐತಿ ಅನ್ನೋದನ್ನ ವಿಚಾರಿಸೋದು ಆ ಒಬ್ಬ ವ್ಯಕ್ತಿಯ ಕರ್ತವ್ಯ ಆಗಿರ್ತದೆ. ಆದರೆ ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಅವರದೇ ಸ್ವಾರ್ಥ, ಅವರದೇ ಹಠ, ಅವರದೇ ಒಂದು ಗರ್ವದಿಂದ ಮೆರಿತಾ ಇರೋ ಪ್ರಧಾನಮಂತ್ರಿ ನಿಜವಾಗ್ಲೂ ಆ ಒಂದು ಹಸೀನಕ್ಕೆ ಆ ಒಂದು ಚೇರಿಗೆ ನಿಜವಾಗ್ಲೂ ಅನ್ಫಿಟ್ ಅಂತಲೇ ಹೇಳ್ಬೋದು. ಸೊ ಇದು ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದ ಯುದ್ಧ ಡೊನಾಲ್ಡ್ ಟ್ರಂಪ್ ಮಾತನ್ನು ಮೀರಿದ್ದಾರೆ. ಸೊ ಇಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಒಂದು ಕೈ ತೊಗೊಳ್ತಾನೋ, ಇವನು ಕೂಡ ಯುದ್ಧ ಚಾಲೂ ಮಾಡ್ತಾನೋ ಇಲ್ಲ ಇದರಿಂದ ಮತ್ತೇನು ಹಾನಿ ಆಗ್ತದೆ ಅಂಥೇಳಿ ಇನ್ನು ಮುಂದೆ ಕಾದು ನೋಡಬೇಕಾಗತ್ತೆ. ಜನಸಾಮಾನ್ಯರ ಮೇಲೆ ಅರಿವೇ ಇಲ್ಲ ಇವರಿಗೆ. ತಮ್ಮದೇ ಪುಣ್ಯ ನಮ್ಮ ದೇಶದೊಳಗೆ ಪ್ರಧಾನಮಂತ್ರಿಯಾಗಿ ಮೋದಿಯವರಿದ್ದಾರೆ. ನಮ್ಮ ದೇಶ ಇನ್ನೂ ಮಟನೂ ಬಚಾವಾಗೈತಿ. ಇಂತಹ ರಾಕ್ಷಸರ ಕೈಗೆ ನಮ್ಮ ದೇಶ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಹರಿದು 3 ಪಾಲು ಹಾಕ್ತಿದ್ರೆ ಬಾಯ ಹಾಕೊಂಡ್ಬಿಡ್ತಿದ್ರು. ನಿಜವಾಗ್ಲೂ ಕೇಳಿದ್ರೆ ಭಾಳ ಬೇಜಾರಾಗ್ತೈತಿ. ಯಾಕಪ್ಪ ಅಂತಂದ್ರೆ ಇಂತಹ ಕ್ರೂರತ್ವ ತುಂಬಿದ ಮನುಷ್ಯ ಒಂದು ಪ್ರಜೆಗಳನ್ನು ಆಳಕ್ಕೆ, ಪ್ರಜೆಗಳನ್ನು ಮುಂದೆ ಕರ್ಕೊಂಡು ಹೋಗೋಕ್ಕೆ ಯೋಗ್ಯತೆನೇ ಇಲ್ಲ. ಅದೇ ನಮ್ಮ ದೇಶದಲ್ಲಿ ಇದೆ ಇಲ್ಲ, ಇವಾಗ 5 ವರ್ಷಕ್ಕೊಮ್ಮೆ ಎಲೆಕ್ಷನ್. ಸೊ ಅಲ್ಲೂ ಕೂಡ ಅದೇ ರೀತಿ ಇರಬೇಕು. ಯಾಕಪ್ಪ ಅಂತಂದರೆ ಈ ಡೊನಾಲ್ಡ್ ಟ್ರಂಪ್ ಕಂಟಿನ್ಯೂ ಅಮೆರಿಕದೊಳಗೆ ಅಧ್ಯಕ್ಷನೇ ಆಗಿದ್ದು, ಯಾವುದೇ ರೀತಿ ಅವನಿಗೆ ನಿರ್ಬಂಧನೆಗಳೇ ಇಲ್ಲ. ಯಾವಾಗ ಎಪ್ಸ್ಟೈನ್ ಫೈಲ್ ಓಪನ್ ಆಯ್ತಲ್ಲ, ಅವನು ಮಾಡಿರೋ ಕರ್ತಗಳು ಬಂದ್ವಲ್ಲ, ಅವಾಗಿಂದ ಹಳ್ಳಗೆಡ್ತಂತಲೇ ಹೇಳ್ಬೋದು. ಅವನು ತನ್ನ ಒಂದು ಕೆಟ್ಟ ಕಾರ್ಯವನ್ನು ಮುಚ್ಚಾಕಕ್ಕೆ ಈ ಯುದ್ಧನ ಆರಂಭ ಮಾಡ್ಯಾನ ಅಂಥೇಳಿ ಎಲ್ಲರಿಗೂ ಗೊತ್ತೈತಿ. ಆದರೆ ಆ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಕೊಡೋಕ್ಕೆ ಯಾರೂ ಕೂಡ ಮುಂದೆ ಬರೋಂಗಿಲ್ಲ, ಕೊಡೋಕೆ ಆಗಂಗಿಲ್ಲ ರೀ. ಯಾಕಂತಂದ್ರೆ ಈ ಒಂದು ಸೊಸೈಟಿ ಯಾವ ಥರ ಐತಪ್ಪ ಅಂತಂದರೆ ಮುಖ್ಯ ಅಧಿಕಾರಿಗಳನ್ನು ಫಸ್ಟ್ ಆಫ್ ಆಲ್ ಯಾವುದೇ ರೀತಿ ಪ್ರಶ್ನಿಸೋ ಹಾಗಿಲ್ಲ, ಅವರಿಗೆ ಮೇಲೆ ಯಾವುದೇ ಕೇಸನ್ನು ಹಾಕೋ ಹಾಗಿಲ್ಲ, ಏನನ್ನೂ ಮಾಡೋ ಹಾಗಿಲ್ಲ. ಜಸ್ಟ್ ನೋಡಬೇಕು, ಕೂಡಬೇಕು. ಅದೇ ಸಾಮಾನ್ಯ ಜನರು ಏನಾದ್ರು ಮಾಡಿದರೆ ಅವ್ರ ಮೇಲೆ ಎಷ್ಟೊಂದೆಲ್ಲ ಅಪರಾಧ ಕೇಸನ್ನು ಹಾಕ್ತಿದ್ರು, ಸೆಕ್ಷನ್ಸ್ಗಳನ್ನು ಹಾಕ್ತಿದ್ರು. ಸೊ ಇದು ದೇಶದ ಕೆಲವು ಕಾನೂನು. ಒಂದು ಲೆಕ್ಕಕ್ಕೆ ಎಲ್ಲ ದೇಶವನ್ನು ಕಂಪೇರ್ ಮಾಡಿದ್ರೆ ನಮ್ಮ ದೇಶ ಎಷ್ಟೋ ಬೆಟರ್ ಅಂತ ಹೇಳ್ಬೋದು. ನಿಜವಾಗ್ಲೂ ಮೋದಿಯಂತಹ ವ್ಯಕ್ತಿ ಪ್ರತಿ ದೇಶದಲ್ಲಿದ್ದರೆ ದೇಶ ಉಳಿಯೋದು ಎಲ್ಲ ಒಳ್ಳೆಯದೇ ಆಗ್ತಿತ್ತಂತ ಹೇಳ್ಬೋದು. ಸೊ ಇದು ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದ ಯುದ್ಧದಲ್ಲಿ ಜನರ ಒಂದು ಕಕ್ಕಾಬಿಕ್ಕಿಯಾದ ಪರಿಸ್ಥಿತಿ. ಮತ್ತು ಇನ್ನೊಂದು ಆ ಒಂದು ದೇಶದ ಪ್ರಧಾನಿ ಜನರ ಒಂದು ಸ್ಥಿತಿನ ಅರ್ಥ ಮಾಡಿಕೊಳ್ಳದೆ ತನ್ನ ಒಂದು ಆಕ್ರೋಶದಿಂದ ಜನರನ್ನು ಬಲಿ ತೆಗೆದುಕೊಳ್ಳೋಕ್ಕೂ ಅವನು ಹೇಸದೇ ಇರುವಂತಹ ಸ್ಟೇಜಿನೊಳಗೆ ಇದಾರಂತ ಹೇಳ್ಬೋದು. ಸೊ ಇದು ಡೊನಾಲ್ಡ್ ಟ್ರಂಪ್, ಇರಾನ್ ಆಮೇಲೆ ಇಸ್ರೇಲಲ್ಲಿ ನಡೆದ ಒಂದು ಯುದ್ಧದ ಸಂಗತಿ. ಸೊ ಮುಂದೆ ಸೊ ಇದು ನಡೆದು ಬರ್ತಾ ಇರೋ
ಸಿಚುವೇಶನ್ ಇವಾಗ ಪ್ರೆಸೆಂಟ್. ಇನ್ನು ಮುಂದೆ ಈ ಒಪ್ಪಂದ ಆಗ್ತೈತೋ ಇಲ್ಲೋ, ಶಾಂತಿ ಒಪ್ಪಂದ ಇರಾನ್, ಇಸ್ರೇಲ್, ಅಮೇರಿಕ ನಡುವೆ ಒಪ್ಪಂದ ಆದರೆ ಯುದ್ಧ ಅಂತ್ಯಗೊಳ್ತದೆ. ಸಪೋಸ್ ಈ ಒಪ್ಪಂದ ಆಗದೇ ಇದ್ದರೆ ಯುದ್ಧ ಇನ್ನೂ ಕಂಟಿನ್ಯೂ ಆಗ್ತೈತಿ. ಇವಾಗಲೂ ಕೂಡ ಇನ್ನು ಮೇಲೂ ಕೂಡ ಸಪೋಸ್ ಕಂಟಿನ್ಯೂ ಆದರೆ ಎಣ್ಣೆ ಬೆಲೆ, ಗ್ಯಾಸ್ ಬೆಲೆ ಇನ್ನೂ ಕೂಡ ಗಗನಕ್ಕೆ ಇರ್ತಾವೆ. ಸೊ ಗಗನಕ್ಕೆ ಕೇಳೋ ಚಾನ್ಸಸ್ ತುಂಬ ಐತಿ. ಸೊ ಶಾಂತಿ ಒಪ್ಪಂದ ಆಗ್ತೈತೋ ಇಲ್ಲ ಅಂಥೇಳಿ ವೇಟ್ ಮಾಡಬೇಕಾ. ಸೊ ಶಾಂತಿ ಒಪ್ಪಂದದಿಂದ ನಮಗೂ ಕೂಡ ಉತ್ತಮ ಅಂತೇಳಿ ಹೇಳ್ಬೋದು. ಸೊ ಇಲ್ಲಿ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.